ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಬೇಸಿಗೆ ಕಾಲ ಶುರುವಾಯಿತು. ಗಿಡಗಳಿಗೆ ಇವಾಗ ವಾರಕ್ಕೆ 2-3 ಸಲ ನೀರಂತೂ ಹಾಕಲೇಬೇಕು. ನಮ್ಗಳಿಗೂ ಅಷ್ಟೇ, ಇವಾಗ ಬರೀ ಮಜ್ಜಿಗೆ ಜ್ಯೂಸು ಇಷ್ಟೇ ಸಾಕು, ಊಟ ಬೇಡವೇ ಬೇಡ ಅಂತ ಅನ್ಸುತ್ತೆ. ಬನ್ನಿ ಇವಾಗ ಸಮ್ಮರ್ಗೆ ಒಂದೊಳ್ಳೆ ಜೀರಾ ಜ್ಯೂಸ್ ಮಾಡೋಣ. ಇದಕ್ಕೇನೇನು ಬೇಕಂತಂದರೆ, ಜೀರಿಗೆ 1-2 ಸ್ಪೂನು, ಮೆಣಸು ಒಂದು ಸ್ವಲ್ಪ, ಇಂಗು, ಶುಂಠಿ ಪುಡಿ, ಚಿಲ್ಲಿ ಪೌಡರ್, ಆಮ್ಚೂರ್ ಪೌಡರ್, ಬ್ಲ್ಯಾಕ್ ಸಾಲ್ಟ್, ಉಪ್ಪಿನ ಪುಡಿ ಮತ್ತು ನಿಂಬೆಹಣ್ಣು. ಒಂದು ಪ್ಯಾನ್ಗೆ ಜೀರಿಗೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಮತ್ತು ಮೆಣಸನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಾನು ಮೊದಲು ತೋರಿಸಿದ ಪುಡಿಗಳನ್ನೆಲ್ಲ ಹಾಕಿ ಹುರಿದಿರೋ ಜೀರಿಗೆ ಮೆಣಸು ಕೂಡ ಹಾಕ್ಕೊಂಡು, ನಾನಿಲ್ಲಿ ಸ್ವೀಟ್ಗೆ ಕಲ್ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೆಲ್ಲ ಇಲ್ಲ ಸಕ್ಕರೆ ಹಾಕ್ಕೊಂಡು ರುಬ್ಕೊಬೋದು. ಈ ಪುಡಿ ಮಾಡಿಟ್ಕೊಂಡ್ರೆ ತುಂಬ ಬೆನಿಫಿಟ್ ಇದೆ. ಇನ್ಸ್ಟಂಟಾಗಿ ಯಾವಾಗ ಬೇಕಂದ್ರೆ ಅವಾಗ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಮತ್ತು ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಗ್ಲಾಸ್ಗೆ ಪುದೀನ ಎಲೆ, ಐಸ್ ಕ್ಯೂಬ್ಸ್, ನಿಂಬೆ ರಸ ಮತ್ತು ಪುಡಿ ಮಾಡಿರೋದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿದ್ರೆ ಜೀರಾ ಜ್ಯೂಸ್ ರೆಡಿ ಆಗುತ್ತೆ. ಮಿಸ್ ಮಾಡಿದೆ ಈ ಸಮ್ಮರ್ಗೆ ಈ ಜ್ಯೂಸ್ನ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಯಿತು. ಮಕ್ಕಳು ಇವಾಗ ಮನೆಯಲ್ಲೇ ಇರೋದಕ್ಕೂ ಪದೇ ಪದೇ ಬಂದು ಅಮ್ಮ ಏನಾದರೂ ತಿನ್ನೋಕೆ ಕೊಡು ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಅದರಲ್ಲೂ ಈ ಮಕ್ಳಿಗೆ ಸ್ವೀಟ್ ಕ್ರೇವಿಂಗ್ ಅಂತೂ ತುಂಬಾ ಇರುತ್ತೆ. ಬನ್ನಿ ಇವಾಗ ಒಂದು ಪ್ರೋಟೀನ್ ಲಡ್ಡು ಮಾಡೋಣ. ಇದನ್ನು ಮಾಡೋಕ್ಕೆ ತುಪ್ಪ, ಒಣಕೊಬ್ಬರಿ, ಬೆಲ್ಲ, ಗೋಡಂಬಿ, ಖರ್ಜೂರ, ದ್ರಾಕ್ಷಿ, ಎಳ್ಳು, ಗಸಗಸೆ, ಏಲಕ್ಕಿ, ಹುರ್ಗಡ್ಲೆ, ಕಡಲೆ ಬೀಜ, ಬಾದಾಮಿ. ಇದರಲ್ಲಿ ಕೆಲವೊಂದಿಲ್ಲ ಅಂತಂದ್ರೂ ಪರವಾಗಿಲ್ಲ, ಕಡಲೆ ಬೀಜ ಹುರ್ಗಡ್ಲೆ ಹಾಕಿನೇ ಸಿಂಪಲ್ಲಾಗಿ ಲಡ್ಡು ಮಾಡ್ಕೊಬೋದು. ಹೊರಗಡೆಯಿಂದ ತುಂಬ ದುಡ್ಡು ಕೊಟ್ಟು ಸ್ವೀಟ್ ತರೋ ಬದಲು ಈಸಿ ಆ್ಯಂಡ್ ಮತ್ತು ಹೆಲ್ದಿ ವೇಲಿ ಮನೇಲೇ ಮಾಡ್ಕೊಬೋದು. ತುಂಬ ರುಚಿಯಾಗಿರುತ್ತೆ ಕೂಡ. ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಆಮೇಲೆ ಅದ್ರ ಸಿಪ್ಪೆ ತೆಗೆದು ಇಟ್ಕೊಳ್ಳಿ. ಇದೆಲ್ಲ ಸಾಮಾನ್ಯವಾಗಿ ಎಲ್ರೂ ಮನೇಲೂ ಇರೋವಂಥ ವಸ್ತುಗಳೇ, ಮಾಡೋದಕ್ಕೂ ಏನಷ್ಟೇನು ಕಷ್ಟ ಆಗಲ್ಲ. ಜಾರ್ಗೆ ಕಡಲೆ ಬೀಜ, ಹುರ್ಗಡ್ಲೆ, ಒಂದು 4-5 ಏಲಕ್ಕಿ ಹಾಕಿ ಸ್ವಲ್ಪ ತರ್ತರಿಗೆ ರುಬ್ಕೊಂಡಿದ್ದೀನಿ. ಅದು ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಅದನ್ನು ನುಣ್ಣಗೆ ಬೇಕಾದ್ರೆ ರುಬ್ಕೊಬೋದು.
ಆಮೇಲೆ ಎಳ್ಳು, ಗಸಗಸೆ ಮತ್ತು ಕೊಬ್ಬರಿ ತುರಿನೂ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳಿ. ಸುಮ್ಮನೆ ಹೊರಗಡೆ ತುಂಬ ದುಡ್ಡು ಕೊಟ್ಟು ಮಕ್ಕಳಿಗೆ ಸ್ವೀಟ್ ಮತ್ತು ಚಾಕ್ಲೇಟ್ಸ್ ಅಂತ ಕೊಡಿಸೋ ಬದಲು ಅದ್ರಲ್ಲಿ ತುಂಬಾ ಸಕ್ಕರೆ ಅಂಶ ಇರುತ್ತೆ. ಮನೇಲೇ ಸಿಂಪಲ್ಲಾಗಿ ಈ ಥರ ಏನಾದರೂ ಲಡ್ಡು ಮಾಡ್ಕೊಳ್ಬೋದು. ಮಕ್ಕಳೂ ತಿನ್ಬೋದು, ದೊಡ್ಡವರು ತಿನ್ಬೋದು. ಸ್ವಲ್ಪ ಸ್ವೀಟ್ ಕ್ರೇವಿಂಗ್ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ ಮತ್ತು ಕಟ್ ಮಾಡಿರೋ ಬಾದಾಮಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದೇ ಪ್ಯಾನ್ಗೆ ಸ್ವಲ್ಪ ಬೆಲ್ಲ ಮತ್ತು ನೀರನ್ನ ಹಾಕ್ಕೊಂಡು ಕರಗಿಸಿಟ್ಕೊಳ್ಳಿ. ಇದನ್ನೇನು ಪಾಕ ಏನು ಮಾಡ್ಕೊಳ್ಳೋದು ಬೇಡ, ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ಕೆಲವೊಂದು ಬೆಲ್ಲದಲ್ಲಿ ಕಸ ಇರುತ್ತೆ, ಅದನ್ನ ನೋಡಿಕೊಂಡು ಸೋಸ್ಕೊಂಡು ಬಳಸಿ. ಬೆಲ್ಲ ಕರಗಿದ್ಮೇಲೆ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಹುರ್ಗಡ್ಲೆ ಮತ್ತು ಕಡಲೆ ಬೀಜದ ಪುಡಿನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಗಸಗಸೆ, ಎಳ್ಳು ಇದನ್ನು ಕೂಡ ಹಾಕೊಳ್ಳಿ. ನಾನಿಲ್ಲಿ ಕಟ್ ಮಾಡಿರೋ ಖರ್ಜೂರನೂ ಹಾಕೊಂಡಿದ್ದೀನಿ. ಬೇಡ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು, ನಿಮಗೆ ಬೆಲ್ಲದ ಸ್ವೀಟ್ನೆಸ್ಸೇ ಸಾಕಂತಂದರೆ. ಕೊಬ್ಬರಿ ತುರಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕೊಂಡು ಮಾಡ್ಕೊಳ್ತಾರೆ, ಆದರೆ ನಾನಿಲ್ಲಿ ತುಪ್ಪನ ಜಾಸ್ತಿ ಬಳಸ್ತಿಲ್ಲ. ಉಂಡೆ ಕಟ್ಟಕ್ಕೆ ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ಉಂಡೆ ಮಾಡ್ತಾ ಇದ್ದೀನಿ. ಈ ಲಡ್ಡುನ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ, ತುಂಬಾ ಇಷ್ಟ ಆಗುತ್ತೆ. ಹೆಲ್ದಿ ಪ್ರೋಟೀನ್ ಲಡ್ಡು ರೆಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಯಾವ್ದ್ಯಾವ್ದು ಹೆಲ್ತಿ ರೆಸಿಪಿಗಳು ಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ನೀವು ಎಲ್ಲವನ್ನೂ ಕಳೆದುಕೊಂಡ ಮೇಲೂ ಧೈರ್ಯವನ್ನ ಕಳೆದುಕೊಂಡಿಲ್ಲ ಎಂದರೆ ನೀವು ಏನನ್ನೂ ಕಳೆದುಕೊಂಡಿಲ್ಲ ಎಂದರ್ಥ. ಬದಲಾಗಿ ಬೇಕಾದನ್ನೆಲ್ಲ ಪಡೆಯುವ ಮಾರ್ಗದಲ್ಲಿದ್ದೀರಾ ಎಂದರ್ಥ. ಧೈರ್ಯಂ ಸರ್ವತ್ರ ಸಾಧನಂ.